ಹ್ಯಾಪಿ ಸಂಡೇ. ಸೊ ಇವತ್ತು ಎಲ್ಲರ ಸಂಡೇನೂ ಚೆನ್ನಾಗಾಯಿತು ಅಂತ ಐ ಥಿಂಕ್. ಸೊ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದ್ದೆ ಅಂದರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಸೊ ಕ್ವಿಕ್ಲಿ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ ಆ್ಯಂಡ್ ಸಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ. ಪ್ಯಾನ್ ಹೀಟ್ ಆದಮೇಲೆ ಅದಕ್ಕೆ 1 to 3 ಟೇಬಲ್ ಸ್ಪೂನ್ಸ್ ಆಫ್ ತುಪ್ಪ ಹಾಕಿ, ತುಪ್ಪ ಹಾಕಿದ್ಮೇಲೆ ಎಣ್ಣೆ ಹಾಕಿ, ಸೊ ಎರಡೂ ಹೀಟ್ ಆದಮೇಲಿಂದ ಗ್ರೀನ್ ಚಿಲ್ಲೀಸ್ ಜಾಸ್ತಿ ಗ್ರೀನ್ ಚಿಲ್ಲೀಸ್ ತೊಗೊಂಡು ಅದನ್ನು ಕುಟಾಣಿನಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಎನ್ಶೋರ್ ದಟ್ ಯು ಡೋಂಟ್ ಗ್ರೈಂಡ್ ಇಟ್ ಆರ್ ನೀವು ಬೇರೆ ಏನು ಮಿಕ್ಸಿ ಜಾರ್ನಲ್ಲಿ ಯೂಸ್ ಮಾಡೋಂಗಿಲ್ಲ. ಕುಟಾಣಿನಲ್ಲಿ ಚೆನ್ನಾಗಿ ಕುತ್ಕೊಂಡು ಅದನ್ನು ತುಪ್ಪ ಮತ್ತು ಎಣ್ಣೆ ಹಾಕಿರೋ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳಿ 1 to 3 minutes. ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಇನ್ ದ ಮೀನ್ ವೈಲ್ ಜಸ್ಟ್ ಹ್ಯಾಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫಾರ್ ದಟ್ ಆ್ಯಂಡ್ ಗಿವ್ ಅ ಕ್ವಿಕ್ ಮಿಕ್ಸ್. ಈ ಚಳಿಗೆ ಬೆಳಿಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನ ಬಿಸಿಲಿರುತ್ತೆ, ಬಟ್ ದಿಸ್ ಇಸ್ ಅ ಕ್ವಿಕ್ ಸ್ಟಾರ್ಟರ್. ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಸ್ಟಾರ್ಟರ್ ಆರ್ ಅ ಸೈಡ್ ಡಿಶ್. ರೈಸಿಗೆ, ಚಪಾತಿ, ಪರಾಟಾಗೆ ತುಂಬ ವೆರಿ ಗುಡ್ ಕಾಂಬಿನೇಷನ್. ಸೊ ಇದು ಫ್ರೈ ಆಗ್ತಿದ್ದಂಗೆ ನಾನು ಅಲ್ಲಿ ಕ್ಲೀನ್ಲಿ ವಾಶ್ಡ್ ಚಿಕನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ನ ಯಾವತ್ತೂ ನಾವು ಗ್ರೇವಿ ಮಾಡೋದಕ್ಕೆ ಇಲ್ಲ ಫ್ರೈ ಮಾಡೋದಕ್ಕೆ ಹಾಕಿದ್ಮೇಲೆ ಅಂಟಿಲ್ ದ ಚಿಕನ್ ಟರ್ನ್ಸ್ ಟು ಪಿಂಕ್ ಯು ನೀಡ್ ಟು ಕುಕ್ ದೆಮ್ ವಿತ್ ಸಾಲ್ಟ್ ಆ್ಯಂಡ್ ಟರ್ಮರಿಕ್. ಅದು ಕುಕ್ ಆದಮೇಲೆನೇ ಅದು ಹಾಫ್ ಕುಕ್ಕಾಗಿದೆ ಅಂತ ಗೊತ್ತಾಗೋದು. ಅದಾದಮೇಲಿಂದ ಫ್ರೈ ಮಾಡೋಕ್ಕೆ ಚಿಕನ್ ಹಾಕಿದ್ಮೇಲೆ ಯು ನೀಡ್ ಟು ಆ್ಯಡ್ ರಾಕ್ ಸಾಲ್ಟ್ ಫಾರ್ ದಟ್. ನಾರ್ಮಲ್ ಪುಡಿ ಉಪ್ಪು ಹಾಕಬೇಡಿ, ಅದಷ್ಟು ಟೇಸ್ಟ್ ಕೊಡೋದಿಲ್ಲ. ಪ್ಲೀಸ್ ಆ್ಯಡ್ ರಾಕ್ ಸಾಲ್ಟ್ ಫಾರ್ ದಟ್. ಆಮೇಲಿಂದ 1 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಪೌಡರ್. ಸೊ ದ ಕಾಂಬಿನೇಷನ್ ಆಫ್ ಘೀ, ಆಯಿಲ್, ಗ್ರೀನ್ ಚಿಲ್ಲೀಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫ್ರೆಶ್ ಚಿಕನ್, ರಾಕ್ ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡರ್, ಇದಿಷ್ಟು ಕಂಬೈನ್ ಮಾಡಿ ಜಸ್ಟ್ 10 minutes ಇನ್ ಅ ಲೋವರ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊತಾ ವೆನ್ ಯು ಒನ್ಸ್ ಓಪನ್ ದ ಲಿಡ್, ಅಲ್ಲಿ ಎಣ್ಣೆ ಮತ್ತು ತುಪ್ಪ ಏನು ಹಾಕಿರ್ತೀವೋ ಅದು ಎಣ್ಣೆ ರಿಲೀಸ್ ಆಗಿರುತ್ತೆ. ಒನ್ಸ್ ದಟ್ ಈಸ್ ರಿಲೀಸ್ಡ್ ಇಟ್ ಸೆನ್ಸ್ ದಟ್ ವಾಟರ್ ಕೂಡ ರಿಲೀಸ್ ಆಗಿರುತ್ತೆ ಚಿಕನ್ನಿಂದ. ಪ್ಲಸ್ ಇವನ್ ದಿ ಚಿಕನ್ ಇಸ್ ಹಾಫ್ಲಿ ಕುಕ್ಡ್. ಸೊ ಚಿಕನ್ ಹಾಫ್ ಕುಕ್ ಆದಮೇಲಿಂದ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದರೆ, ಎಸ್ ಇಟ್ ಇಸ್ ಗ್ರೀನ್ ಚಿಲ್ಲಿ ಪೇಸ್ಟ್. ಇಟ್ ಡಸಂಟ್ ಮೀನ್ ದಟ್ ನಾಟಿ ಸ್ಟೈಲಲ್ಲಿ ಹೆಂಗೆ ಚೈನೀಸ್ ಆ್ಯಡ್ ಆಗುತ್ತೆ ಅಂತ. ಇಟ್ಸ್ ಅ ಕಂಬೈನ್ ಆಫ್ ಚೈನೀಸ್ ಆ್ಯಂಡ್ ನಾಟಿ ಸ್ಟೈಲ್ ಎರಡೂ, ಬಟ್ ಅಲ್ಟಿಮೇಟ್ಲಿ ಇಟ್ ಗಿವ್ಸ್ ದ ನಾಟಿ ಟೇಸ್ಟ್. ಅದಕ್ಕೆ 3 ಟೇಬಲ್ ಸ್ಪೂನ್ಸ್ ಆಫ್ ಗ್ರೀನ್ ಚಿಲ್ಲಿ ಪೇಸ್ಟ್, ಆಮೇಲಿಂದ ಸೋಯಾ ಸಾಸ್ 1 or 2 drops ಅಷ್ಟೇನೆ, ಅದನ್ನು ಹಾಕಿ ಮತ್ತೆ ಕ್ವಿಕ್ ಮಿಕ್ಸ್ ಕೊಡಿ. ಇದೆರಡು ಕ್ವಿಕ್ ಮಿಕ್ಸ್ ಕೊಡ್ತಾ ಅದು ಇನ್ನೊಂದು 5 minutes ಮತ್ತೆ ಅದನ್ನು ಕುಕ್ ಆಗೋದಕ್ಕೆ ಬಿಡಿ. ಕುಕ್ ಆದಮೇಲಿಂದ ನೀವು ಕುಟಾಣಿನಲ್ಲಿ ಏನು ಗ್ರೀನ್ ಚಿಲ್ಲೀಸ್ನ ಜಜ್ಕೊಂಡಿರ್ತೀರೋ ಅದನ್ನು ನೀರನ್ನ ನೀವು ಹಾಕ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ನೀರು ಹಾಕಿ ಎನ್ಶ್ಯೂರ್ ದಟ್ ಮುಂಚೆನೇ ನೀವು ಇದಕ್ಕೆ ನೀರು ಹಾಕೋಂಗಿಲ್ಲ. ಇಟ್ ಶುಡ್ ಜಸ್ಟ್ ಗೆಟ್ ಫ್ರೈಡ್ ಆ್ಯಸ್ ಇಟ್ ಈಸ್. ನೀರು ಎಲ್ಲೂ ಹಾಕಬೇಡಿ. ಸೊ ಇದಕ್ಕೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಇದೆ. ಏನಪ್ಪ ಚಿಲ್ಲಿ ಚಿಕನ್ ಹೋಗ್ಬಿಟ್ಟು ಇಷ್ಟು ತೆಳುವಾಗ್ಬಿಟ್ಟಿದೆ ಸಾಂಬಾರು ಥರ ಅಂತ ನಿಮಗೆ ಕ್ವೆಶ್ಚನ್ ಬರ್ತಾ ಇರ್ಬೋದು. ನೋ, ದೇರ್ ಇಸ್ ಅ ಟ್ವಿಸ್ಟ್ ಇನ್ ದಿಸ್. ಇದಿಷ್ಟು ಹಾಕ್ಬಿಟ್ಟು ವೆನ್ ಯು ಗಿವ್ ಅ ಕ್ವಿಕ್ ಬಾಯ್ಲ್ ಫಾರ್ ದಟ್, ದೆರ್ ಈಸ್ ಒನ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ದಟ್ ವಾಟ್ ಗಿವ್ಸ್ ಯು ಅನ್ ಅಡಿಷನಲ್ ಫ್ಲೇವರ್ ಆ್ಯಂಡ್ ಟೆಕ್ಸ್ಚರ್ ಟು ದ ಚಿಕನ್ ಗ್ರೇವಿಗೆ. ಸೊ ಇದು ಚಿಕನ್ ಕುಕ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಾವು ಅದನ್ನು ಬಾಯ್ಲ್ ಮಾಡಾದಮೇಲೆ ದ ಚಿಕನ್ ಬ್ರೇಕ್ಸ್ ಆಯಿತಾ, ಅವಾಗ ಗೊತ್ತಾಗುತ್ತೆ. ಈಗ ಬಂತು ನೋಡಿ ದ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್. ಏನೂ ಇಲ್ಲ, ಅದು ಚಿಕನ್ 90% 95% ಕುಕ್ ಆದಮೇಲಿಂದ ಅದಕ್ಕೆ ಕಾರ್ನ್ಫ್ಲೋರ್ ವಿತ್ ವಾಟರ್ ಎರಡೂ ಮಿಕ್ಸ್ ಮಾಡಿ ಅದನ್ನು ಹಾಕಿದ ತಕ್ಷಣ ಇಟ್ ವಿಲ್ ಗಿವ್ ಯು ಅ ಥಿಕ್ ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿ ಬಂದಮೇಲಿಂದ ಟೇಸ್ಟಿಯಾದ ಸ್ಪೈಸಿ ಆದ ಆಂಧ್ರ ಚಿಲ್ಲಿ ಚಿಕನ್ ರೆಡಿ ಟು ಈಟ್. ಆಮೇಲೆ ಲಾಸ್ಟಲ್ಲಿ ಬೇಕಂದರೆ ಇನ್ನೂ ಸ್ಪೈಸ್ ಬೇಕು ಅಂದರೆ ಯು ಕ್ಯಾನ್ ಆ್ಯಡ್ 2 more chilies ಫಾರ್ ದಟ್. ಸೊ ಹಿಯರ್ ದ ಸಂಡೇ ಸ್ಪೆಷಲ್ ಇಸ್ ರೆಡಿ. ಹೌ ಯಮ್ಮಿ ಅಲ್ಲ. ಸೊ ನೀವು ಮನೇಲಿ ಬೇಗ ಟ್ರೈ ಮಾಡಿ ಊಟ